ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಮ್ಮ RCB ವರ್ಸಸ್ MI ಮ್ಯಾಚ್ ಇದೆ. ಒಂದ್ ಕಡೆ 2 ಮ್ಯಾಚ್ಗಳಲ್ಲಿ ಭರ್ಜರಿಯಾಗಿ ಗೆದ್ದಿದ್ದ RCB ತಂಡ ಲಾಸ್ಟ್ ಮ್ಯಾಚ್ನಲ್ಲಿ ಸೋಲ್ತು. ಬಟ್ ಈ ಮ್ಯಾಚ್ನಲ್ಲಿ ಕಮ್ಬ್ಯಾಕ್ ಮಾಡ್ತೀವಿ ಅಂತ ಕಾನ್ಫಿಡೆಂಟ್ ಆಗಿದೆ. ಮತ್ತೊಂದ್ ಕಡೆ MI ಆಡಿರೋ 3 ಮ್ಯಾಚ್ಗಳಲ್ಲಿ 1 ಮ್ಯಾಚ್ ಗೆದ್ದು 2 ಮ್ಯಾಚ್ನಲ್ಲಿ ಸೋತಿದೆ. ಹೀಗಾಗಿ ಇವತ್ತು ಕೂಡ ಗೆಲ್ತೀವಿ ಅಂತ ಆರ್ಭಟಿಸ್ತಾ ಇದೆ MI. ಇವತ್ತು ಗೆಲುವು ಯಾರಿಗೆ, ಈ ಬಗ್ಗೆ ಮಾತಾಡೋಣ. ಇದರ ಜೊತೆಗೆ ನಿನ್ನೆ ಮ್ಯಾಚ್ ಒಂದ್ ಕಡೆ SRH ವರ್ಸಸ್ ಪಂಜಾಬ್ ಇತ್ತು, ಪಂಜಾಬ್ ಗೆದ್ದಿದೆ. ಹಾಗೆ ನಿನ್ನೆ CSK ವರ್ಸಸ್ DC ಇತ್ತು, CSK ಅಕೌಂಟ್ ಓಪನ್ ಮಾಡಿದೆ. ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಂಜುನಾಥ್ ಇದ್ದಾರೆ. ಹೆಲೋ ಮಂಜುನಾಥ್, ವೆಲ್ಕಮ್ ಟು ದ ಶೋ. ಹಾಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್ ಮಂಜುನಾಥ್, ನಿನ್ನೆ CSK ವರ್ಸಸ್ DC ಮ್ಯಾಚ್ ಇತ್ತು. ಕೊನೆಗೂ CSK ಅಕೌಂಟ್ ಓಪನ್ ಮಾಡಿದೆ. ಎಲ್ಲೋ ಒಂದ್ ಕಡೆ ಧೋನಿ ಅವರು ಬರೋ ತನಕ CSK ಗೆಲ್ಲಲ್ಲ ಎನ್ನುವಂಥ ಟಾಕ್ ಕೂಡ ಓಡಾಡ್ತಾ ಇತ್ತು. ಬಟ್ ನಿನ್ನೆ ಗೆದ್ದಿದೆ. ಹೇಗಿತ್ತು ನಿನ್ನೆ ಮ್ಯಾಚ್? ನೋಡ್ತಾ ಹೋದ್ರೆ ಬ್ಯಾಲೆನ್ಸ್ಡ್ ಆಗಿತ್ತು CSK ನಿನ್ನೆ ನೋಡಿದ್ರೆ. ಯಾಕಂದ್ರೆ ಕೆಲವ್ರನ್ನ ಹೊರಗಿಟ್ರು, ಕೆಲವ್ರನ್ನ ಒಳಗೆ ತಂದು ಬೌಲಿಂಗಲ್ಲಿ ಬದಲಾವಣೆ ಮಾಡ್ಕೊಂಡ್ರು, ಬೌಲಿಂಗಲ್ಲಿ ಚೇಂಜಸ್ ಮಾಡ್ಕೊಂಡ್ರು. ನೋಡಿ, ಮತ್ತೆ ಇನ್ನೊಂದೇನು ಅಂತಂದ್ರೆ ನಮ್ಮ ಕೇರಳದ ಚೇಟಾ ಅಂತ ಹೇಳ್ತಾರಲ್ಲ, ಫುಲ್ ಫೇಮಸ್ ಆಗಿದ್ದಾರೆ ಅವರು. ಸಂಜು ಸ್ಯಾಮ್ಸನ್ ಅವರು ಈಗ 40ಗೆ ಬಂದಿದ್ದಾರೆ, ಒಂದು ಫಾರ್ಮ್ ಕಂಡಿಡ್ಕೊಂಡಿದ್ದಾರೆ. ಸೊ ಅವರು ಹೆಂಗೆ ಅಂತಂದ್ರೆ ಬಿಫೋರ್ ಮ್ಯಾಚ್ಗಳಲ್ಲೂ ನಾವು ನೋಡಿದ್ದೆ ತುಂಬ ಸಲ ಫೇಲ್ ಆಗಿ ಪಾಸ್ ಆಗಿರೋದು. ಸೊ ನೋಡಿ, ಒಂದೇ ಸಲ ಅಮೋಘವಾದ ಪ್ರದರ್ಶನ ಕೊಟ್ಟರು. 100 ಫಸ್ಟ್ ಇನಾಗ್ರೇಷನ್ ಮಾಡಿದ್ರು ಅವರು. 100ನ ಯಾರು ಹೊಡೆದಿಲ್ಲ ಇದುವರೆಗೂ. ಹತ್ತತ್ರ ಬಂದು ಎಲ್ಲ ಔಟ್ ಆಗಿದ್ದಾರೆ. 93, 97 ಆ ಥರ ಬಂದಾಗ ಇವರು 100 ಹೊಡೆದಾಗ ಒಂಥರ ಎಲ್ಲೋ ಒಂದು ಕಡೆ CSKಗೆ ಡಬಲ್ ಈಗ ಈ ಸೋತಿರೋದೆಲ್ಲ ಮರ್ತ್ಬಿಟ್ರು. ಈಗ ಆ ಥರ ಒಂದು ಸೆಲೆಬ್ರೇಷನ್ ನಡೀತಾ ಇದೆ. ಈಗ ಋತುರಾಜ್ ಗಾಯಕ್ವಾಡ್ಗೂ ಒಂಥರ ಖುಷಿಯಾದ ವಾತಾವರಣ ಆಯಿತು. ಮತ್ತು ನೋಡಿ, ಬೌಲಿಂಗಲ್ಲಿ ಯಾವುದೇ ಒಂದು ಮೈನಸ್ಗಳು ಕಾಣಲಿಲ್ಲ. ಬೌಲಿಂಗಲ್ಲಾಗಲಿ ಫೀಲ್ಡಿಂಗಲ್ಲಾಗಲಿ CSK ಒಂಥರ ಹೆಂಗೆ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಕಾಣ್ತು ನಮ್ಗೆಲ್ಲರಿಗೂ. ಸೊ ಅದನ್ನು ಒಂದ್ ಕಡೆ CSKಗೆ ಎಲ್ಲೋ ಯಾರೋ ಮಿಸ್ ಆಗಿಲ್ಲ ಅನ್ನೋ ಒಂದು ಎಲ್ಲೂ ಯಾರಿಗೂ ಅನ್ನಿಸ್ತಾ ಇಲ್ಲ. ಈಗ ಧೋನಿ ಅವ್ರ ಅನುಪಸ್ಥಿತಿ ಇಲ್ಲ, ಸೀನಿಯರಿಟಿ ಅನ್ನೋದು ಎಲ್ಲೂ ಕಾಡ್ತಾ ಇಲ್ಲ ಯಾರಿಗೂ. ಯಾಕಂದ್ರೆ ನಾವೇ ಆಡ್ತೀವಪ್ಪ, ನಾವೇ ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಇದ್ರು. ಸೊ DC ಗೆಲ್ಲೋವಂಥ ತಂಡ, ಒಳ್ಳೆ ಬಲಿಷ್ಠವಾದಂಥ ತಂಡ, ಒಂದರ ಬ್ಯಾಲೆನ್ಸ್ಡ್ ಆಗಿರೋಂಥ ತಂಡ. ಬೌಲಿಂಗಲ್ಲಿ ಆಗಿರ್ಬೋದು, ಬ್ಯಾಟಿಂಗಲ್ಲಿ ಆಗಿರ್ಬೋದು, ಫೀಲ್ಡಿಂಗಲ್ಲಿ ಆಗಿರ್ಬೋದು, ಎಲ್ಲ ಚೆನ್ನಾಗಿರೋಂಥ ತಂಡ 2 ಬ್ಯಾಕ್ ಟು ಬ್ಯಾಕ್ ಸೋಲ್ನ ಅನುಭವಿಸ್ತಾ ಇದೆ. ಸೊ ನೋಡಿ, ಅವರು ಎಲ್ಲೋ ಒಂದ್ ಕಡೆ ಫಿನಿಷರ್ ಆಗಿರೋಂತಹ ಬಿಲ್ಲರ್ ಅವರು ನಾನೇ ವಿನ್ ಮಾಡ್ಕೋತೀನಿ, ನಾನೇ ವಿನ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಇದ್ದಾಗ, ಓವರ್ ಕಾನ್ಫಿಡೆಂಟ್ ಅಂತ ಇದ್ದಾಗ, ಸೊ ಅಲ್ಲಿ ಅಚಾನಕ್ ಆಗಿ ಮ್ಯಾಚ್ನ ಬಿಟ್ಕೊಡ್ತಾರೆ. ಅವರಿಂದನೇ ಸೋಲುತ್ತೆ ಮ್ಯಾಚು. ಯಾಕಂದ್ರೆ ಇಂಜುರಿ ಆಗಿ ಹೊರಗೆ ಹೋಗ್ತಾರೆ, ಮತ್ತಾದ್ಮೇಲೆ ಬರ್ತಾರೆ, ಚೆನ್ನಾಗೇ ಪರ್ಫಾರ್ಮೆನ್ಸ್ ಮಾಡ್ತಾರೆ, 6 ಬೌಂಡ್ರಿಗಳು ಹೊಡಿತಾರೆ. ಇನ್ನೇನಪ್ಪ ಗೆಲ್ತು ಅನ್ನೋ ಟೈಮಲ್ಲಿ ನೋಡಿ, ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಒಳ್ಳೆ ಬೌಲಿಂಗ್ ಮಾಡಿ ಅವ್ರನ್ನ ಕಟ್ಟಾಕಿ ಸೋಲ್ಸಿದ್ರು. ಸೊ ಇಲ್ಲೂ ಅಷ್ಟೇ, ಇಲ್ಲೂ ಒಂದು ಚಾನ್ಸ್ ಇತ್ತು ಅವ್ರಿಗೆ. ಒಂದು ಕೊನೆ ತನಕ ಇಬ್ಬರು ಸೌತ್ ಆಫ್ರಿಕನ್ ಬ್ಯಾಟರ್ ಇದ್ದಾಗ, ಸ್ಟಬ್ಸ್ ಈ ಕಡೆ ಇದ್ದಾಗ, ಆ ಕಡೆ ಮಿಲ್ಲರ್ ಇದ್ದಾಗ ಲೆಫ್ಟ್ ರೈಟ್ ಕಾಂಬಿನೇಷನ್ ಚೆನ್ನಾಗಿತ್ತು. ಬೌಲರ್ಗಳನ್ನ ಒಳ್ಳೆ ಚೆನ್ನಾಗಿ ಆಟ ಆಡಿಸ್ಬೋದಿತ್ತು. ಸೊ ಅವರಿಬ್ರು ಒಂದ್ ಕಡೆ ಎಡವಿದ್ರು ಅಂತ ನಾನು ಅನಿಸುತ್ತೆ ಮೇಡಮ್. ಇನ್ನು ರಘುವೀರ್, ನಿನ್ನೆ CSK ವರ್ಸಸ್ DC ಮ್ಯಾಚ್ ಇತ್ತು. ಅಂದ್ರೆ ಈ ಕಳೆದ ಟೈಮ್ಗೆ ಹೋಲಿಸ್ಕೊಂಡ್ರೆ, ಅಂದ್ರೆ ಸೋಲ್ತಾ ಬಂದಿತ್ತು CSK, ಬಟ್ ಈ ಬಾರಿ ಗೆದ್ದಿದೆ. ಸೊ ಟೀಮಲ್ಲಿ ಏನೆಲ್ಲ ಚೇಂಜಸ್ ಕಾಣಿಸ್ತು ನಿಮ್ಗೆ? ಅದೇ ಮೇಡಮ್, ನಾವು ಇವಾಗ ಚೆನ್ನೈ ಅಂತ ಹೇಳಿದಾಗ ಈಗ ಅವರ ನೆಲದಲ್ಲಿ ಚೆಪಾಕ್ ಅಂತ ಇದರಲ್ಲಿ ಭದ್ರ ಏನು ಬುನಾದಿ ಹಾಕಿದ್ರು. ಚೆನ್ನೈನ ಚೆಪಾಕ್ ಸ್ಟೇಡಿಯಂ ಅಲ್ಲಿ ಸೋಲ್ಸೋದೇ ಒಂದು ದೊಡ್ಡ ಮಾತಾಗಿತ್ತು. ಕಳೆದ ಬಾರಿ ಏನ್ ನೋಡಿದ್ವಿ, ಇದು RCB ಏನ CSKನ ಸೋಲ್ಸಿರುತ್ತಲ್ಲ, ಅದಕ್ಕೂ ಹಿಂದೆ ಅವರು 17 ವರ್ಷದ ಹಿಂದೆ 2008ರಲ್ಲಿ ಗೆದ್ದಿದ್ದ ಹೊರತು 17 ವರ್ಷ ಕಂಟಿನ್ಯೂ ಆಗಿ ಚೆಪಾಕ್ ಅಲ್ಲಿ ಗೆದ್ದೇ ಇರಲಿಲ್ಲ. ಅದೇ ರೀತಿ DC ಡೆಲ್ಲಿ ಆಗಿರ್ಬೋದು, ಹೈದರಾಬಾದ್ಗಳಾಗಿರ್ಬೋದು, ಇದು ದಶಕಗಳಿಂದ ಚೆನ್ನೈ ಪಿಚ್ನಲ್ಲೇ ಚೆಪಾಕ್ ಅಂಗಳದಲ್ಲೇ ಸೋಲ್ಸಿರೋ ಇತಿಹಾಸನೇ ಆಗಿತ್ತು. ಅಂತಹ ಒಂದು ಚೆನ್ನೈಯನ್ನ ಅವರು ಸತತವಾಗಿ 6 ಮ್ಯಾಚ್ಗಳನ್ನ ಚೆಪಾಕ್ನಲ್ಲಿ ಸೋಲ್ಸಿರ್ತಾರೆ. ಆ ಸೋಲಿನ ಒಂದು ಸುಳಿಯಿಂದ ನಿನ್ನೆ ಅವರು ಹೊರಬರ್ತಾರೆ. ಅಂದ್ರೆ ಅವರಿಗೆ ಏನು, ಚೆನ್ನೈಗೆ ಅವರಿಗೆ ಬಲಿಷ್ಠ ಅನ್ಸ್ಕೊಂಡಿರೋದೇ ಅವರ ಒಂದು ಪಿಚ್ನಲ್ಲಿ. ಚೆಪಾಕ್ ಅಂಗಳದಲ್ಲಿ ಅವರು ತಂಡನ ಯಾವ ರೀತಿ ಮುನ್ನಡೆಸಬೇಕು, ನಾಯಕ ಧೋನಿ ಅವರು ಚೆನ್ನೈ ಪಿಚ್ಗೆ ಹೊಂದಾಣಿಕೆ ಆಗುವಂತ ಆಟಗಾರನ್ನೇ ಆಕ್ಷನ್ ಅಲ್ಲಿ ಖರೀದಿ ಮಾಡಿಕೊಂಡು ಅದರಿಂದನೇ ಆಟನ ಹೊರತರ್ತಿದ್ರು. ಉತ್ತಮವಾದ ಪ್ರದರ್ಶನ ನೀಡಿ ಚಾಂಪಿಯನ್ಸ್ ಪಟ್ಟನ ಏರಿಸ್ತಿದ್ರು. ಆದ್ರೆ
ಕಳೆದ ಒಂದು ಸೀಸನ್ ನಲ್ಲಿ ಆ ಕೊರತೆ ಎದ್ದು ಕಾಣ್ತಾ ಇತ್ತು. ಅವರ ನೆಲದಲ್ಲೇ ಅವರನ್ನ ಬೇರೆ ತಂಡಗಳು ಸೋಲಿಸಿ ಅವರನ್ನ ಲೀಗಿಂದಾನೇ ಹೊರ ಹಾಕಿದ್ರು. ಅದೇ ಒಂದು ಚೆನ್ನೈನ ನಿನ್ನೆ ಒಂದು ಮ್ಯಾಚ್ ನಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಚೆಪಾಕ್ನ ತಾವು ಮತ್ತೆ ವಶಪಡಿಸಿಕೊಂಡಿರೋ ರೀತಿ ನಿನ್ನೆ ಆಟನ ಅವರು ಪ್ರದರ್ಶನ ಮಾಡಿದ್ರು. ಸಂಜು ಸ್ಯಾಮ್ಸನ್ ಅವರಿಂದ ಬಂದಂತ ಅದ್ಭುತವಾದ ಶತಕ ಆಗಿರ್ಬೋದು, ಆಯುಷ್ ಮಾತ್ರ ಅದ್ಭುತವಾಗಿ ಆಟನ ಸಂಜು ಸ್ಯಾಮ್ಸನ್ ಅವರಿಗೆ ಏನು ಉತ್ತಮ ಸಾಥ್ ನೀಡಿದ್ರು. ಡೆಲ್ಲಿ ಕೂಡ ಸಹಿತ ಅಷ್ಟೇ ಚೆನ್ನಾಗಿ ಆಟನ ಕಂಡುಕೊಂಡ್ರು. ಅಲ್ಲಿ ಕೆಲವೊಂದಿಷ್ಟು ವೈಫಲ್ಯನ ನೋಡಿದ್ವಿ. ಫೀಲ್ಡಿಂಗ್ ನಲ್ಲಿ ವೈಫಲ್ಯ, ಬೌಲಿಂಗ್ ನಲ್ಲಿ ವೈಫಲ್ಯ ಕಂಡುಕೊಳ್ತು. ಅದೇ ರೀತಿ ಬ್ಯಾಟಿಂಗ್ ನಲ್ಲಿ ಮಿಡಲ್ ಆರ್ಡರ್ ಅಂತೂ ಕುಸಿದೇ ಹೋಯ್ತು. ಪೆವಿಲಿಯನ್ ಪರೇಡೇ ನಡೆಸ್ಬಿಟ್ರು ಕೆಲವೊಂದಿಷ್ಟು ಬ್ಯಾಟ್ಸ್ಮನ್ ಗಳು. ಏನು ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ನಿಶಾಂಕ ಮತ್ತೆ KL ರಾಹುಲ್ ಅದ್ಭುತವಾದ ಏನು ಪವರ್ ಪ್ಲೇ ನಲ್ಲಿ ಸ್ಟಾರ್ಟಿಂಗ್ ಅನ್ನ ಏನಿತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಎಡುವುದ್ರು. ಇನ್ನು ಮಿಲ್ಲರ್ ಅಂತ ಬಂದಾಗ ಏನ್ ನಂಬಿಕೆ ಇತ್ತು ಕಳೆದ ಮ್ಯಾಚ್ ನಲ್ಲಿ ಅವ್ರ ಕೈಯಿಂದಲೇ ಒಂದೇ ಒಂದು ಹಂತದಲ್ಲಿ ಏನ್ ಕೊನೆ ಹಂತಕ್ಕೆ ತಂದಿದ್ರು ಸಹಿತ ಕೊನೆಯ ಹಂತದಲ್ಲಿ ಎಡವಿ ಸೋತಿದ್ರು. ಅದನ್ನ ಕಮ್ ಬ್ಯಾಕ್ ಮಾಡ್ತಾರೆ. ಕಳೆದ ಬಾರಿ ಮ್ಯಾಚ್ ನಲ್ಲಿ ಸೋತಿರುವಂತಹ ಏನು ನೋವಿತ್ತಲ್ಲ ಅದನ್ನ ಈ ಒಂದು ಮ್ಯಾಚ್ ಅನ್ನ ಗೆಲ್ಲಿಸಿ ತಂಡನ ಗೆಲುವಿಗೆ ಪ್ರಮುಖ ಕಾರಣರಾಗ್ತಿದ್ದೆ ಅಂತ DC ಅಭಿಮಾನಿಗಳು ಕಾದ್ಕೊಂಡು ಕೂತ್ಕೊಂಡಿದ್ರು. ಆದ್ರೆ ಚೆನ್ನೈನ ಬೌಲರ್ ಅದಕ್ಕೆ ಅವಕಾಶನೇ ಕೊಟ್ಟಿರ್ಲಿಲ್ಲ. ಜೆಮ್ಮಿ ಓವರ್ಟನ್ ಅಂತಹ ಅದ್ಭುತವಾದ ಏನ್ ಪ್ರದರ್ಶನ ಇದೆ ಅಲ್ಲ, ಇದು ಆಕ್ಷನ್ ಅಲ್ಲಿ ಬೆಸ್ಟ್ ಪಿಕ್ ಅಂತಾನೆ ಹೇಳ್ಬೋದು. ಯಾರಿಗೂ ಅನ್ಕೊಂಡಿರ್ಲಿಲ್ಲ ಜೆಮ್ಮಿ ಓವರ್ಟನ್ ಈ ರೀತಿ ಪರ್ಫಾರ್ಮೆನ್ಸ್ ನೀಡಬಹುದು ಅಂತ. ಅಂಡರ್ ರೇಟೆಡ್ ಪರ್ಫಾರ್ಮೆನ್ಸ್ ಅನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಅನ್ಶುಲ್ ಕಂಬೋಜ್ ಆಗಿರ್ಬೋದು. ಇನ್ನು ಫೀಲ್ಡಿಂಗ್ ಅಂತ ಬಂದಾಗ ನೂರ್ ಅಹ್ಮದ್ ಅವರು ಅದ್ಭುತವಾಗಿ 2 ಕ್ಯಾಚ್ ಅನ್ನ ತಗೊಂಡ್ರು. ಅದೇ ರೀತಿ 6 ಅನ್ನ ಏನು ತಂಡವನ್ನ ಏನ್ ಕಂಟ್ರೋಲ್ ಮಾಡಿ ಅದ್ಭುತವಾಗಿ ಪ್ರದರ್ಶನ ಏನಿತ್ತಂದ್ರೆ ನಿನ್ನೆ ಮ್ಯಾಚ್ CSKಗೆ ಸಂಘಟಿತ ಹೋರಾಟ ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಇನ್ನು ಫೀಲ್ಡಿಂಗ್ ಅಂತ ಬಂದಾಗ ಅದ್ಭುತವಾದ ಪ್ರದರ್ಶನ ನಿನ್ನೆ ನೋಡಿದ್ವಿ. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ RCB ವರ್ಸಸ್ MI ಮ್ಯಾಚ್ ಇದೆ. ಸೊ ಮಂಜು ಅವರೇ, ಇವತ್ತಿನ ಮ್ಯಾಚ್ RCBಗೆ ಏನೆಲ್ಲ ಚಾಲೆಂಜಸ್ ಇದೆ ಅಂತ ನೋಡಿ. ಮುಂಬೈ RR ಮೇಲೆ ಸೋತಿದೆ, RCB RR ಮೇಲೆ ಸೋತಿದೆ. ಸೊ ಎರಡೂ ಒಂದೇ ಮ್ಯಾಚ್ ಒಂದೇ ಟೀಮ್ ಆಪೋಸಿಟ್ ಸೋತಿರೋದ್ರಿಂದ ಸೊ ಎರಡು ಟೀಮ್ಗೂ ಗೆಲ್ಲುವಂತ ಒಂದು ಅನಿವಾರ್ಯತೆ ತುಂಬಾ ಇದೆ. ಯಾಕೆ ಅಂತಂದ್ರೆ ಸೊ ಎರಡು ಸೋತ್ ಬಂದಿರೋದ್ರಿಂದ ಸೊ ಎಲ್ಲಾದ್ರೂ ತುಂಬಾ ಪಾಠಗಳು ಕಲ್ತಿರ್ತಾರೆ. ಸೊ ಬೌಲಿಂಗ್ ಅಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, ಮತ್ತೆ ಫೀಲ್ಡಿಂಗ್ ಅಲ್ಲಿ ಆಗಿರ್ಬೋದು. ಮತ್ತೆ RCBಲಿ ಯಾವುದೇ ಒಂದು ಬ್ಯಾಟಿಂಗ್ ಅಲ್ಲಿ ಕೊರತೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ 96ಕ್ಕೆ 6 ವಿಕೆಟ್ ಇದ್ದಾಗ ಸೊ ಅಲ್ಲಿಂದ 200+ ಹೊಡೆದಾಗ ಎಲ್ಲೂ ನನಗೆ ಬ್ಯಾಟಿಂಗ್ ವೈಫಲ್ಯ ಕಾಣಲಿಲ್ಲ. ನಮ್ಮಲ್ಲಿ ಬೌಲಿಂಗ್ ತುಂಬಾನೇ ಕಾಡ್ತಾ ಇದೆ. ಯಾಕೆಂದ್ರೆ ಡಫಿ ಅವರು ತುಂಬಾ ಇದು ಪರ್ಫಾರ್ಮೆನ್ಸ್ ಅಲ್ಲಿ ಇದ್ದಾಗ ಅವ್ರನ್ನ ಸಡನ್ ಆಗಿ ಕೂರಿಸೋದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. RCB ಮ್ಯಾನೇಜ್ಮೆಂಟ್ಗಾಗ್ಲಿ, ಈವನ್ ಹೆಡ್ ಕೋಚ್ಗಾಗ್ಲಿ, ಇವ್ರ ಟೀಮ್ಗಾಗ್ಲಿ ಹೇಳೋದಾದ್ರೆ ಸೊ ಅವ್ರಿದ್ದಾಗ ಸೊ ಅವ್ರನ್ನ ಫ್ಲೋ ಅಲ್ಲಿ ಬಿಟ್ಬಿಡ್ಬೇಕಿತ್ತು. ಅವ್ರ ಬದ್ಲಿ ಯಾರನ್ನಾದ್ರೂ ಒಬ್ಬರನ್ನ ಇನ್ ಬ್ಯಾಕ್ ಮಾಡಿಕೊಂಡು ಆ್ಯಸಲ್ಯೂಟ್ ಬಿಡಿ. RR ಮೇಲೆ ಒಳ್ಳೆ ಸ್ಟ್ರೈಕ್ ರೇಟ್ ಇತ್ತು, ಅವ್ರು ತಗೊಂಡಿದ್ದು ಒಳ್ಳೇದೇ ಆಯ್ತು. ನೋಡಿ ಅವರೇ ಉಲ್ಟಾ ಹೊಡೆದ್ರು. ನೋಡಿ ಅವ್ರಿಗೆ 16 ವರ್ಷದ ಹುಡುಗ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸ್ 2 ಬೌಂಡ್ರಿ, ಭುವನೇಶ್ವರ್ ಕುಮಾರ್ಗೂ ಬಿಟ್ಟಿಲ್ಲ, ಇವನ್ ಜಸ್ಪ್ರೀತ್ ಬುಮ್ರಾಗೂ ಬಿಟ್ಟಿಲ್ಲ ಅಂತ ಅಂದಾಗ ಸೊ ಎಲ್ಲೋ ಒಂದ್ ಕಡೆ ತಿತ್ಕೋಬೇಕಿತ್ತು ಇವರು. ನೆಕ್ಸ್ಟು ನಮಗೆ ಸುಯೇಶ್ ಶರ್ಮಾ ನೋಡಿ, ಸ್ಪಿನ್ನರ್ ಅಂತ ಬಂದಾಗ ನಮಗೆ ನಮ್ಮ RCBಗೆ ಒಂದು ಒಳ್ಳೆ ಪಿಕ್ ಆಗಿರೋದ್ರಿಂದ ಸುಯೇಶ್ ಶರ್ಮಾ ಒಳ್ಳೆ ಕಂಟ್ರೋಲ್ಡ್ ಬೌಲರ್. ಅವ್ರು ಕಂಟ್ರೋಲ್ ಸ್ಪಿನ್ ಮಾಡ್ತಾರೆ. ಅವ್ರು ಮಾಡಿದಾಗೆಲ್ಲ ಅಂಡರ್ 20, 25, 30 ಇಷ್ಟರೊಳಗೆ ಕಟ್ ಹಾಕಿದ್ದಾರೆ. ಬಿಟ್ರೆ ನೀವು ಜಾಸ್ತಿ ರನ್ ಹೊಡ್ಸ್ಕೊಂಡಿರೋದು ನಂಗೆ ಗೊತ್ತಿಲ್ಲ. ಮತ್ತು ಒಳ್ಳೆ ಬಿಗಿ ಬೌಲಿಂಗ್ ಮಾಡ್ತಾರೆ. ಸೊ ಅವರು ಇಲ್ದಿದ್ದು ನಮಗೆ ತುಂಬಾ ಮೈನಸ್ ಆಯ್ತು ನಮ್ಮ ಬೌಲಿಂಗ್ ಕೊರತೆಯಲ್ಲಿ. ಬ್ಯಾಟಿಂಗ್ ಅಲ್ಲಿ ಯಾವುದು ಕೊರತೆ ಇಲ್ಲ ಬಿಡಿ, ಮೈನಸ್ ಅಂತ ಬಂದಾಗ ಬೌಲಿಂಗ್ ಅಲ್ಲಿ ನಮ್ಗೆ ತುಂಬಾ ಕೊರತೆ ಇದೆ. ಇನ್ನು ರಘುವೀರ್, ಮಂಜು ಹೇಳ್ದಾಗೆ ಯಾವಾಗ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಾಗ ಲಾಸ್ಟ್ ಮ್ಯಾಚ್ ನಲ್ಲಿ 200 ಕ್ರಾಸ್ ಮಾಡಿದೆ ದೊಡ್ಡ ವಿಷಯ. ಅಂಥದ್ರಲ್ಲಿ ಈಗ ನಮ್ಮ RCBಲಿ ಬೌಲಿಂಗ್ ವೈಫಲ್ಯನ ಹೇಗೆ ಅಂತ? ಇಲ್ಲ ಮೇಡಮ್, ಇವಾಗ ಇವ್ರು ಹೇಳ್ದಂಗೆ ಒಪ್ಕೊಳ್ಬೋದು. ಜೇಕಬ್ ಡಫಿನ ಬಿಟ್ಟಿರೋದು ಒಂದು ಕೊರತೆ ಕಾಡ್ತು. ಅದನ್ನ ಇವ್ರು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ಬ್ಯಾಟಿಂಗ್ ಲೈನಪ್ ಇದೆ. ಇವಾಗ ನಾವು ನೋಡಿದ್ವಿ ರೀಸೆಂಟ್ ಆಗಿ ಜಿತೇಶ್ ಶರ್ಮಾ ಒಂದು ಇಂಟರ್ವ್ಯೂ ಹೇಳ್ತಾರೆ, ತಮ್ಮ ತಂಡದ ಏನು ಅಗ್ರ ಕ್ರಮಾಂಕನ ಕುಸ್ದೋಗ್ಲಿ ಅಂತ ತಾನೇ ಬೇಡ್ಕೊಂತೀನಿ, ಯಾಕಂದ್ರೆ ತಾನು ಬರ್ಬೇಕಂತ. ಈ ರೀತಿ ಮಾತುಗಳನ್ನ ಆಡ್ತಾರೆ. ಅಂದ್ರೆ ಯಾಕಂದ್ರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ತಾನು ಆಡ್ತೀನಿ, ತನ್ನ ನಂತರದಲ್ಲೂ ಆಟಗಾರ ಇದ್ದಾರೆ ಅಂತ. ಇವಾಗ ನೋಡಿದಾಗ ಮಂಜು ಅವ್ರು ಹೇಳ್ದಾಗೆ ಹೌದು, ಏನು ಮಧ್ಯ ಕ್ರಮಾಂಕ ಏನು ಎಡುದ್ರು ಅಲ್ಲಿ 200 ರನ್ ಗಾಡಿ ದಾಟುತ್ತಂದ್ರೆ ಅದ್ಭುತವಾದ ಬ್ಯಾಟಿಂಗ್ ಲೈನಪ್ಪೇ ಇದೆ RCB ತಂಡಕ್ಕೆ. ಇಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ RCB ತಂಡನ ನೋಡಕ್ ಹೋದಾಗ ಶೆಫರ್ಡ್ ಅವರ ಎಷ್ಟು ಅಗತ್ಯ ಅಂತ. ಯಾಕಂದ್ರೆ ಕಳೆದ ಮ್ಯಾಚ್ ನಲ್ಲೂ ಅಷ್ಟೊಂದು ಅವ್ರ ಬ್ಯಾಟಿಂದ ರನ್ ಬಂದಿಲ್ಲ. ಇವಾಗ ಫಿನಿಶರ್ ಅಂತ ಬಂದಾಗ ಆಲ್ರೆಡಿ ಇವಾಗ ಟೀಮ್ ಡೇವಿಡ್ ಅದ್ಭುತವಾದ ಫಾರ್ಮ್ ನಲ್ಲಿದ್ದಾರೆ. ಅದೇ ರೀತಿ ಜಿತೇಶ್ ಶರ್ಮಾ ಅವರು ತಮಗೆ ಕೊಟ್ಟಂತಹ ಏನು ಅವರ ಫಿನಿಶಿಂಗ್ ರೋಲ್ ಇದೆಲ್ಲ ಅದನ್ನ ನಿಭಾಯಿಸುವಂತ ಎಬಿಲಿಟಿ ಅವರಲ್ಲಿದೆ. ಯಾಕಂದ್ರೆ ಕಳೆದ ಒಂದು ಸೀಸನ್ ನಲ್ಲಿ
ಅವರ ಒಂದು ಏನು ಫಿನಿಶ್ ಮಾಡಿದಾರಲ್ಲ ಆ ರೀತಿ ನೋಡಕ್ ಹೋದ್ರೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಅವರಿಂದನೂ ಬರುತ್ತೆ. ಆದ್ರೆ ಅವ್ರಿಗೆ ಏನಂದ್ರೆ ಚಾನ್ಸ್ ಸಿಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವಾಗ ಶೆಫರ್ಡ್ ನ ಬದಲಿಗೆ ಜೆಕಾಫ್ ಡಫಿನೇ ಓವರ್ಸೀಸ್ ಪ್ಲೇಯರ್ ಆಗಿ ಆಡಿಸ್ಕೊಂಡ್ರೆ, ಇವಾಗ ನಮ್ಗೆ ವೆಂಕಟೇಶ್ ಅಯ್ಯರ್ ಅನ್ನ ಮೇನ್ ಟೀಮ್ ಅಲ್ಲಿ ಆಡಿಸ್ಕೊಂಡಿದ್ರೆ ಚೆನ್ನಾಗಿರೋ ಒಂದು ಟೀಮ್ ನ ಪಿಕ್ ಆಗಿರ್ಬೋದು. ಯಾಕಂತಂದ್ರೆ ಇವಾಗ ಆಲ್ರೆಡಿ ನಾವು ನೋಡಿದ್ವಿ ಕಳೆದ ಮ್ಯಾಚ್ ನಲ್ಲಿ ಅದ್ಭುತವಾದ ಫಿನಿಶಿಂಗ್ ರೋಲ್ ಅನ್ನ ನಿಭಾಯಿಸಿದ್ರು. ವೆಂಕಟೇಶ್ ಅಯ್ಯರ್ ಅವರು ಈ ಹಿಂದೆ ಅವರು ಕೋಲ್ಕತ್ತಾ ಟೀಮ್ ನಲ್ಲಿ ಆಡ್ಬೇಕಾದ್ರೆ ಅಗ್ರ ಕ್ರಮಾಂಕದಲ್ಲಿ ಆಡ್ತಾ ಇದ್ರು. ಅವಾಗ ಓಪನಿಂಗ್ ಬಂದಾಗ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ರು. ಆದ್ರೆ ಕಳೆದ ಮ್ಯಾಚ್ ನಲ್ಲಿ ಅವರು ಫಿನಿಶರ್ ರೋಲ್ ಅಲ್ಲಿ ಬಂದಾಗ 200 ರನ್ ಗಡಿ ದಾಟಿಸೋದಕ್ಕೆ ವೆಂಕಟೇಶ್ ಅವರಿಂದ ಬಂದಂತಹ ಬ್ಯಾಟ್ ಇಂದ ಬಂದಂತಹ ರನ್ ಇತ್ತಲ್ಲ, ಅದು 200 ರನ್ ಗಡಿ ದಾಟಕ್ಕೆ ತುಂಬಾ ಅಗತ್ಯ ಆಯಿತು. ಮತ್ತೆ ಅಷ್ಟೇ ಹೆಲ್ಪ್ಫುಲ್ ಆಗಿ 200 ರನ್ ಗಡಿ ದಾಟ್ತು. ಅದೇ ರೀತಿ ನೋಡಕ್ ಹೋದಾಗ ವೆಂಕಟೇಶ್ ಅಯ್ಯರವರು ಬೌಲಿಂಗ್ ಸಹಿತ ಮಾಡ್ತಾರೆ. ಅವರಿಂದನೂ ನೆಟ್ ಪ್ರಾಕ್ಟೀಸ್ ಮಾಡಿ ಅವರಿಂದನೂ ನೀವು ಅದ್ಭುತವಾದ ಬೌಲಿಂಗ್ ಅನ್ನ ಹೊರ ತರಬಹುದು ಎಲ್ಲಿ ಅಗತ್ಯ ಇರುತ್ತೆ ಅಂತ ಹೇಳಿದಾಗ. ಅಲ್ಲಿ ನಮಗೆ ಇವಾಗ ಹೆಜಲ್ವುಡ್ ಮತ್ತೆ ಜೇಕಬ್ ಡಫಿ ಅವರ ಅನುಪಸ್ಥಿತಿ, ಕಳೆದ ಮ್ಯಾಚ್ ನಲ್ಲಿ ಅಂತೂ ಜೇಕಬ್ ಡಫಿ ಅವರ ಅನುಪಸ್ಥಿತಿನೇ ಎದ್ದು ಕಾಣ್ತು. ಯಾಕಂದ್ರೆ ಕಳೆದ 2 ಮ್ಯಾಚ್ ನಲ್ಲಿ ನಾವು ನೋಡಿದಾಗ RCB ಹೌದು, ಯಾಕಂತಂದ್ರೆ ನೀವು ಸ್ಟಾರ್ಟಿಂಗ್ ನಲ್ಲಿ 2 ವಿಕೆಟ್ ಅನ್ನ ಕೀಳ್ತಾ ಇದ್ರು ಎರಡು ಮ್ಯಾಚ್ ನಲ್ಲೂ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧನೂ ಮೊದಲಿಗೆ 2 ವಿಕೆಟ್ ಅನ್ನ ತಗೊಳ್ತಾರೆ. ಅದೇ ರೀತಿ ಚೆನ್ನೈ ವಿರುದ್ಧನೂ ಮೇನ್ ಕ್ರೂಷಿಯಲ್ 2 ವಿಕೆಟ್ ಅನ್ನ ತಗೊಳ್ತಾರೆ. ನಾವು ಇವಾಗ ರಾಜಸ್ಥಾನ್ ವಿರುದ್ಧನೂ ಅದೇ ರೀತಿ ಆಗಿದ್ದಿದ್ರೆ ಇವಾಗ ಅಗ್ರ ಕ್ರಮಾಂಕದಲ್ಲಿ ಈಗ ಓಪನರ್ ಬ್ಯಾಟ್ಸ್ಮನ್ ಗಳಾದ ಏನು ಸೂರ್ಯವಂಶಿ ಆಗಿರ್ಬೋದು, ಜೈಸ್ವಾಲ್ ಅವರ ವಿಕೆಟ್ ಅನ್ನ ಮೊದಲಿಗೆ ತೆಗೆದಿದ್ರೆ RCB ಪರ ಮ್ಯಾಚ್ ಆಗ್ತಾ ಇತ್ತು. ಆದ್ರೆ ಈಗ ಈ ಒಂದು ಮ್ಯಾಚ್ ನಲ್ಲಿ ನನಗನ್ಸುತ್ತೆ ಜೇಕಬ್ ಡಫಿನ ತಂಡಕ್ಕೆ ಮತ್ತೆ ವಾಪಸ್ ಕರ್ಕೊಂಡು ಬಂದು ವೆಂಕಟೇಶ್ ಅವರನ್ನ ಮೇನ್ ಪ್ಲೇಯರ್ ಆಗಿ ಆಡಿಸಿ ಶೆಫರ್ಡ್ ಅವರನ್ನ ತಂಡದಿಂದ ಕೈ ಬಿಡುವ ಚಾನ್ಸಸ್ ಇರಬಹುದು ಅಂತ ನನಗನ್ಸುತ್ತೆ ಮೇಡಮ್. ಎಸ್, ಇನ್ನು ಮಂಜು ಅವರ ಇನ್ನೊಂದಂದ್ರೆ ಅಭಿನಂದನ್ ಸಿಂಗ್ ಅವ್ರನ್ನ ಆಡ್ಸೋ ನೆಸಿಟಿ ಇದೆಯಾ? ನನ್ನ ಪ್ರಕಾರ ತುಂಬ ಕಾಸ್ಟ್ಲಿ ಆದ ಬೌಲರ್ಗಳಾಗ್ಬಿಟ್ರು RCB ಇಲ್ಲಿ ಬಂದವರೆಲ್ಲ. ನಮ್ಮ ಇಂಡಿಯಾ ಅಂತ ಬಂದಾಗ ಇಂಡಿಯನ್ ಹೊಸಬ್ರು ಪ್ರಯೋಗ ಮಾಡಿದಾಗ ಎಲ್ಲರೂ ಓಡಿಸ್ಕೊಳ್ಳೋ ಅಂತ ಬೌಲರ್ಗಳೇ ಸಿಗ್ತಾ ಇದ್ದಾರೆ RCBಗೆ. ಹೊಸಬ್ರನ್ನ ಯಾರನ್ನ ತಂದ್ರೆ ಅವ್ರನ್ನ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿಸಿ ಬೌಲಿಂಗ್ ಹಾಕ್ಸಿದ್ರೆ ಪ್ರಯೋಗ ಮಾಡಿಸಿದ್ರೆ ಸೊ ಅವರು ಕಂಟ್ರೋಲ್ಡ್ ಆಗಿ ಬೌಲಿಂಗ್ ಮಾಡಲ್ಲ, ವಿಕೆಟ್ಗಳನ್ನ ಅರ್ಲಿಯಾಗಿ ಎತ್ತಲ್ಲ, ಸೊ ಡಾಟ್ ಬಾಲ್ಗಳನ್ನ ಜಾಸ್ತಿ ಹಾಕಲ್ಲ, ಈಗ ಓಡಿಸ್ಕೊಳ್ಳೋದಾಗಿತ್ತು, ರನ್ಗಳನ್ನ ಸೋರಿಕೆ ಮಾಡೋದಾಗಿರ್ಬೋದು. ಸೊ ಈಗ ಟೀಮು ಒಂದು 200-220 ಸ್ಕೋರ್ ಹೊಡೆದ್ರು ಇಂಥ ಬೌಲರ್ಗಳಿದ್ರೆ ಆರಾಮಾಗಿ 18-20 ಚೇಂಜ್ ಮಾಡ್ತಾರೆ. ಸೊ ನೋಡಿ, ಭುವಿ ಅಂತ ಅನುಭವಿ ಬೌಲರ್ ಇದ್ದಾಗ ನಮಗೆ ಇಲ್ಲಿ ಅಭಿನಂದನ್ಗಿಂತ ಎಸ್ ದಯಾಳ್ದು ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಅವ್ರದ್ದು ಬೌಲಿಂಗ್ ನೋಡಿರ್ಬೋದು, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡೋರು ನಮ್ಮ RCBಗೆ. ಸೊ ಅವ್ರು ಬಿಟ್ರೆ ನೆಕ್ಸ್ಟ್ ನಮಗೆ ಈಗ ಹೊಸಬರಾಗಿ ದಿನೇಶ್ ಕಾರ್ತಿಕ್ ಅವರು ತುಂಬಾ ಯುವಕರನ್ನ ತಗೊಂಡಿದ್ದಾರೆ, ಮಂಕೇಶ್ ಯಾದವ್ ಅಂತ ತಗೊಂಡಿದ್ದಾರೆ, ತುಂಬಾ ಪ್ಲೇಯರ್ಗಳಿದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಈಗ ಪ್ರಯೋಗ ಮಾಡ್ತಾ ಹೋದ್ರೆ ನಾವು ಪ್ರಯೋಗ ಮಾಡಬಾರ್ದು. ಒಂದು ಕಟ್ಟಾದಂತ ಒಂದು ಟೀಮ್ ನ ಕಟ್ಬಿಟ್ರೆ ಸೊ ಒಂದು ಪ್ಲೇಯಿಂಗ್ ಲೆವೆಲ್ 1-2 ಚೇಂಜ್ ಮಾಡಿದ್ರೆ ಬೆಸ್ಟ್. ಸೊ ಟೀಮ್ ಅಲ್ಲಿ ಮೈನ್ ಬೌಲರ್ಗಳನ್ನ ಚೇಂಜ್ ಮಾಡ್ಬಿಟ್ರೆ, ಈಗ ಡಫಿ ಅಂತ ಬೌಲರ್ಗಳನ್ನ ಚೇಂಜ್ ಮಾಡ್ಬಿಟ್ರೆ ಅಲ್ಲಿ ನಮಗೆ ಒಂದು ಐಡಿಯಾ ಸಿಗಲ್ಲ, ಯಾರಿಗೆ ಯಾವಾಗ ವಿಕೆಟ್ ಎತ್ತಬೇಕು, ಯಾರನ್ನ ಯಾವಾಗ ಬೌಲಿಂಗ್ ಮಾಡಿಸ್ಬೇಕು. ನೋಡಿ, ಹ್ಯಾಜಲ್ವುಡ್ ದಿ ಬೆಸ್ಟ್ ಬೌಲರ್ ಇಡೀ ವರ್ಲ್ಡ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ. ನೋಡಿ, ನಾವು ಇದೀ ಕಪ್ ಗೆಲ್ಲೋದಕ್ಕೂ ಅವರೇ ಕಾರಣ ಆದ್ರು. ಅಂತ ವ್ಯಕ್ತಿನ ನಾವು ಈಗ ಒಂದ್ ಮ್ಯಾಚ್ ಅಲ್ಲಿ ಏನೋ ಮೈನಸ್ ಆದ್ರು ಅಂತ ಹೇಳ್ಬಿಟ್ಟು ನಾವು ಅದು ಬೈಯೋದು ತಪ್ಪು. ಯಾಕಂದ್ರೆ ಅವ್ರ ಟ್ಯಾಲೆಂಟ್ ಅವ್ರಿಗೆ ಗೊತ್ತಿರ್ತದೆ. ಸೊ ಅವ್ರು ಈ ಮ್ಯಾಚ್ ಅಲ್ಲಿ ಓಡಿಸ್ಕೊಂಡ್ರು, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವರು ಹೈಯೆಸ್ಟ್ ವಿಕೆಟ್ ತೆಗಿರೋರು ಅವರೇ, ಮತ್ತೆ ಡಾಟ್ ಬಾಲ್ಗಳನ್ನ ಜಾಸ್ತಿ ಹಾಕಿ ಪ್ರಜರ್ಗಳನ್ನ ಬಿಲ್ಡ್ ಮಾಡೋದು ಅವರೇನೆ. ಸೊ ಅಂತ ವ್ಯಕ್ತಿಗಳಿದ್ದಾಗ ಸೊ ಈ ನನ್ನ ಪ್ರಕಾರ ಹ್ಯಾಜಲ್ವುಡ್ ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಸ್ಪಿನ್ನರ್ ಅಂತ ಬಂದಾಗ ಸ್ಪಿನ್ ಅಟ್ಯಾಕ್ ನಮ್ಮಲ್ಲಿ ಇರಲಿಲ್ಲ. ನಮ್ಮಲ್ಲಿ ಕರ್ನಾಲ್ ಪಾಂಡ್ಯ ಬಿಟ್ರೆ ನಮಗೆ ನೆಕ್ಸ್ಟ್ ಬ್ಯಾಕಪ್ ಇದ್ದಿದ್ದೆ ಶ್ರೇಯಸ್ ಶರ್ಮಾ. ಸೊ ಅವ್ರನ್ನ ಆಡಿಸ್ಬೇಕಿತ್ತು ವೆಂಕಟೇಶ್ ಅಯ್ಯರ್ ಬದ್ಲಿ. ಅಂದ್ರೆ 16-17 ಓವರ್ವರೆಗೂ ವಿಕೆಟ್ ಹೋಗಿಲ್ಲ ಇವರಿಬ್ರೆ, ಟೀಮ್ ಡೇವಿಡ್ ಮತ್ತೆ ಇವರು ಆಡ್ತಾ ಇದ್ದಾರೆ, ನಮ್ಮ ಕ್ಯಾಪ್ಟನ್ ಆಡ್ತಾ ಇದ್ದಾರೆ ರಜತ್ ಪತಿದಾರ್ ಅಂತಂದ್ರೆ. ಸೊ ಅಲ್ಲಿ ಬರುವಂತ ನೆಸೆಸಿಟಿ ಇರಲಿಲ್ಲ. ಸೊ ಅರ್ಲಿಯಾಗಿ ವಿಕೆಟ್ ಬಿದ್ದಾಗ ಅನಿವಾರ್ಯವಾಗಿ ಪ್ಯಾಡ್ ಕಟ್ಕೊಂಡು ಬರಲೇಬೇಕಾಗಿತ್ತು ವೆಂಕಟೇಶ್ ಅಯ್ಯರ್. ಅವ್ರಿಗೊಂದು ಚಾನ್ಸ್ ಸಿಕ್ತು. ನೆಕ್ಸ್ಟ್ ಈಗ ಏನು ತಪ್ಪು ಮಾಡಬಾರ್ದು ಅದು ತಪ್ಪು ಮಾಡಿದ್ದಾರೆ. ನೆಕ್ಸ್ಟ್ ಯಾವ ಮ್ಯಾಚ್ ಈಗ ಗೆಲ್ಲುವಂತ ಮ್ಯಾಚ್ ಅಲ್ಲಿ ಈ ತಪ್ಪುಗಳನ್ನ ಮರುಕಳಿಸಬಾರ್ದು RCB ತಂಡ. ಎಸ್, ಇನ್ನು ರಘುವೀರ್, ಈಗ ಮುಂಬೈ ಅಂತ ಬಂದ್ರೆ ನಾವು ನೋಡ್ದಂಗೆ ಒಂದು ಬಲಿಷ್ಠ ತಂಡ ಅಂತಾನೆ ಇದೆ ಮುಂಬೈ ಮುಂಚೆಯಿಂದನು. ಬಟ್ ಈ ಬಾರಿ ಯಾಕೋ ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ. ಸೊ ಮುಂಬೈ ತಂಡದ ಪ್ಲಸ್ ಅಂಡ್ ಮೈನಸಸ್ ಏನೇನು, ಹಾಗೆ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು ಅವರು? ಅದೇ ಮುಂಬೈ ಅಂತ ಬಂದಾಗ ಏನು ಕಳೆದ ಒಂದು 5 ವರ್ಷದಿಂದ ಅವ್ರು ಟ್ರೋಫಿ ಗೆದ್ದಿಲ್ಲ. ಅವ್ರ ಹತ್ರ 5 ಟ್ರೋಫಿ ಇದೆ. 5 ವರ್ಷ ಗೆದ್ದಿಲ್ಲ ಅಂದ್ರೂ 5 ಟ್ರೋಫಿ ಇದೆ ಅಂದ್ರೆ ಬಲಿಷ್ಠವಾದ ತಂಡನೇ.
ಆದ್ರೆ ಮುಂಬೈಗೆ ಕೊರತೆ ಕಾಡ್ತಾ ಇರೋದು ಅಲ್ಲಿ ತಂಡ ಒಂದು ಡ್ರೆಸ್ಸಿಂಗ್ ರೂಮ್ ನಲ್ಲಿರುವಂತ coordination ಆಗಿರ್ಬೋದು, ಡ್ರೆಸ್ಸಿಂಗ್ ರೂಮ್ ನ ವಾತಾವರಣ ಒಂದ್ ಸ್ವಲ್ಪ ತಂಡದ ಮೇಲೆ ಪ್ರಭಾವ ಬೀರದೆ ಎದ್ದು ಕಾಣ್ತಾ ಇದೆ. ಕಳೆದ ಒಂದ್ 2-3 ಸೀಸನ್ ಇಂದನೂ ಇದು ಎದ್ದು ಕಾಣ್ತಾ ಇತ್ತು. ಇವಾಗ ಸ್ವಲ್ಪ ಕಳೆದ ಬಾರಿನೇ ಅವರು ಏನಂದ್ರೆ ಮುಂಜಾಗ್ರತೆ ಆಗಿ ಅರ್ಥಕೊಂಡ್ರು, ಇಲ್ಲ ಇವಾಗ ಡ್ರೆಸ್ಸಿಂಗ್ ರೂಮ್ ಏನ್ ಅಲ್ಲಿ ಗೊಂದಲಗಳಾಗ್ತಿದೆ ಅದು ಆನ್ ಫೀಲ್ಡ್ ಮೇಲೂ ಅಷ್ಟೇ ಆದ ಪ್ರಭಾವ ಬೀರ್ತಾ ಇದೆ. ಅದನ್ನ ನಾವು ಸರಿಪಡಿಸ್ಕೊಂಡಿದ್ದ ನಂತರನೇ ಅವರು ಕಮ್ಬ್ಯಾಕ್ ಮಾಡ್ತಾರೆ. ಕ್ವಾಲಿಫೈಯರ್ 1-2 ಆಡಿ ಅದರಲ್ಲಿ ಸೋತು ಮನೆ ಹೋಗ್ತಾರೆ. ಆದ್ರೆ ಈಗ ಮುಂಬೈ ಮೇಲೆ ಇರೋದು ಅದೇ ಒಂದು, ಇವಾಗ ನಾವು ನೋಡಿದ್ವಿ ಈಗ ಒಂದು ಹಾರ್ದಿಕ್ ಪಾಂಡ್ಯ ಅವರು ಒಂದು ವಿಡಿಯೋನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ರೋಹಿತ್ ಶರ್ಮಾ ಅವರನ್ನ ಅಭಿನಂದನೆ ಮಾಡಿದ್ದಾರೆ. 15 ವರ್ಷ ಆಯ್ತು ರೋಹಿತ್ ಶರ್ಮಾ ಅವರು ಬಂದು. ಅದ್ಭುತವಾದ ಒಂದು ಏನು ಇದೆ ಮುಂಬೈನ ಒಂದು ಲೆಗೆಸಿ ಒಂದು ಬಿಲ್ಡ್ ಮಾಡೋದಕ್ಕೆ ರೋಹಿತ್ ಶರ್ಮಾ ಅವರ ಪಾತ್ರ ಅಷ್ಟೇ ತುಂಬಾ ಪ್ರಮುಖವಾಗಿತ್ತು. ಅದನ್ನ ಈಗ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿಯಲ್ಲೂ ಅಷ್ಟೇ ಮುಂದುವರಿಸ್ಕೊಳ್ಳೋದಕ್ಕೆ ಈ ಒಂದು ತಂಡನ ಸಂಘಟಿತವಾಗಿ ಆಟ ಆಡ್ಬೇಕು. ಏನ್ ಗೊಂದಲಗಳಿದಾವೆ ಅದನ್ನ ತಲೆಯಿಂದ ಹೊರಹಾಕಿ ಅದನ್ನ ಉತ್ತಮವಾದ ಆಟನ ಎಷ್ಟು ಅವರ ಮುಂಬೈ ತಂಡಕ್ಕೆ ಎಷ್ಟು ಅಗತ್ಯ ಇರುತ್ತೆ ಅಲ್ಲ ಆ ಆಟನ ಅವರು ಆನ್ ಫೀಲ್ಡ್ ಅಲ್ಲಿ ತರಬೇಕಾಗಿರುತ್ತೆ. ಇನ್ನು ಈಗ ಎರಡೂ ತಂಡಕ್ಕೆ RCB ಮತ್ತೆ ಮುಂಬೈ ತಂಡಕ್ಕೆ ಎರಡು ವೈಭವ್ ಸೂರ್ಯವಂಶಿನ ಎದುರಿಸಿ ಬಂದಿರ್ತಾರೆ. ಇಬ್ಬರಿಗೂ ಅಷ್ಟೇ ಭಯನ ಹುಟ್ಟಿಸಿದ್ದಾರೆ. ಏನ್ ಮೇನ್ ಬೌಲರ್ ಗಳನ್ನೇ ಚಚ್ಚಿದ್ದಾರೆ ಸೂರ್ಯವಂಶಿ. ಒಂದ್ ಕಡೆ ಹೆಜಲ್ವುಡ್, ಬುಮ್ರಾ ಆಗಿರ್ಬೋದು, ಇವರನ್ನ ಎದುರಿಸಿ ಬಂದಿದ್ದಾರೆ ಅಂದ್ಮೇಲೆ ಒಂದ್ ಸ್ವಲ್ಪ ಇಬ್ಬರಲ್ಲೂ RCBಗೂ ಅಷ್ಟೇ ಪ್ರೆಷರ್ ಇದೆ, ಇನ್ನು ಮುಂಬೈ ತಂಡಕ್ಕೂ ಅಷ್ಟೇ ಪ್ರೆಷರ್ ಇದೆ. ಇವಾಗ ಯಾವ ರೀತಿ ಆ ಒಂದು ಪ್ರೆಷರ್ ಇಂದ ಹೊರ ಬರಬೇಕು. ಇವಾಗ ಬುಮ್ರಾ ಅವರಿಗೆ ಈ ಒಂದು ಲೀಗ್ ನಲ್ಲಿ ಅವರಿಗೆ ವಿಕೆಟೇ ಬಿದ್ದಿಲ್ಲ. ಅವರು ವಿಕೆಟ್ ತೆಗೆಯೋ ಒಂದು ಹುಮ್ಮಸ್ನಲ್ಲಿ ಇದ್ದಾರೆ. ಇಲ್ಲ ಈ ಒಂದು ಮ್ಯಾಚ್ ನಲ್ಲಿ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅನ್ಕೊಂಡಿದ್ರೆ, ಕಳೆದ ಒಂದು ಮ್ಯಾಚ್ ನಲ್ಲಿ ನಾವು ಇವಾಗ ಡಿಫೆಂಡಿಂಗ್ ಚಾಂಪಿಯನ್ ಆದಂತ RCB ಇಲ್ಲ ನಾವು ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಇಬ್ರು ಬಂದಿದ್ದಾರೆ. ಆದ್ರೆ ಇಬ್ರಿಗೂ ಇಲ್ಲಿ ಇರೋದು ಏನಂದ್ರೆ ಟಾಸ್ ನಿರ್ಣಾಯಕ ಆಗಿರುತ್ತೆ. ಟಾಸ್ ನಿರ್ಣಾಯಕ ಆಗಿರೋದ್ರಿಂದ ಇಲ್ಲೇ T20 ವರ್ಲ್ಡ್ ಕಪ್ ನಲ್ಲಿ ನಾವು ನೋಡಿದ್ವಿ, ಮುಂಬೈ ವಾಂಕಡೆ ಪಿಚ್ ನಲ್ಲಿ 250 ರನ್ ಗಡಿ ದಾಟಿತ್ತು. ಇವತ್ತು ಅಷ್ಟೇ ಒಂದು ರನ್ಗಳು ಬರುವಂತ ಸಾಧ್ಯತೆಗಳು ಇರ್ತವೆ. ಯಾಕಂತಂದ್ರೆ ವಾಂಕಡೆ ಅಂತ ಪಿಚ್ ನಲ್ಲಿ 250 ರನ್ ಸೇಫ್ ಅಲ್ಲ. ಯಾಕಂತ ಅಂದಾಗ ಇಂಗ್ಲೆಂಡ್ ವಿರುದ್ಧ ನಾವು ಸೆಮಿಫೈನಲ್ ಆಡಿದಾಗ, ಇಂಗ್ಲೆಂಡ್ ವಿರುದ್ಧ ನಾವು ಮ್ಯಾಚ್ ಆಡಿದಾಗ ಏನಂದ್ರೆ ಇವರು 250 ರನ್ ಚೇಸ್ ಮಾಡಕ್ಕೂ ಬಂದಿದ್ರು. ಅದೇ ತಂಡದಲ್ಲಿ ಜೇಕೋಬ್ ಬೆಥಲ್ ಇದ್ರು. ಇವತ್ತು RCB ತಂಡನು ಜೇಕೋಬ್ ಬೆಥಲ್ ಅನ್ನ ಆಡಿಸಿದ್ರೆ ಒಂದು ಉತ್ತಮ ಆಯ್ಕೆ ಆಗಿರ್ಬೋದು. ಯಾಕಂತಂದ್ರೆ ಫಿಲ್ ಸಾಲ್ಟ್ ಕಳೆದ ಬಾರಿ ಅವರು ಫ್ಲಾಪ್ ಆಗಿದ್ದಾರೆ. ಆದ್ರೆ ಈ ಒಂದು ಮ್ಯಾಚ್ ನಲ್ಲಿ ಅವರನ್ನ ಓಪನಿಂಗ್ ಆಗಿ ಕಳಿಸಿದ್ರೆ RCBಗೂ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಯಾಕಂದ್ರೆ ಕಳೆದ ಒಂದು ವಾಂಕಡೆ ಪಿಚ್ ನಲ್ಲಿ ಆಡಿರುವಂತ ಅನುಭವ ಜೇಕೋಬ್ ಬೆಥಲ್ಗೆ ಇರುತ್ತೆ. ಅದೇ ರೀತಿ ಅವರು ಉತ್ತಮವಾದ ಆಟನ ಬಿಲ್ಡ್ ಮಾಡ್ಬೋದು. ಅವರಿಗೆ ಬರೀ ನೀವು ಬೆಂಚ್ ಕಾಯಿಸೋದಕ್ಕೆ ತಂಡದಲ್ಲಿ ಇರಿಸ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಉತ್ತಮವಾದ ಲಯದಲ್ಲೇ ಇದ್ದಾರೆ ಅವರು. ಇನ್ನು ಫೀಲ್ಡಿಂಗ್ ಅಷ್ಟೇ ಅವ್ರಿಗೆ ಕರ್ಕೊಂಡು ಬಂದು ಅವರನ್ನ ಹಾಗೆ ಬೆಂಚ್ ಮೇಲೆ ಕಾಯಿಸ್ಕೊಂಡು ಬಿಟ್ಬಿಟ್ರೆ ಚೆನ್ನಾಗಿರಲ್ಲ. ಯಾಕಂತಂದ್ರೆ ಇವಾಗ 250 ರನ್ ಚೇಸ್ ಮಾಡೋದಕ್ಕೂ ಅವ್ರು ಯಾವ ರೀತಿ ಎಫರ್ಟ್ ಹಾಕಿದಾರೆ ಅದನ್ನ ನೋಡಿದ್ವಿ. ಸೆಂಚುರಿ ಕೂಡ ಅವ್ರ ಬ್ಯಾಟಿಂದ ಬಂದಿತ್ತು. ಅದೇ ಒಂದು ನಿಟ್ಟಿನಲ್ಲಿ ಮುಂಬೈ ತಂಡಕ್ಕೂ ಅಷ್ಟೇ ಆದಂತಹ ಪ್ರೆಷರ್ ಇದೆ. ಏನಂತ ಅಂದ್ರೆ ಕಮ್ ಬ್ಯಾಕ್ ಮಾಡ್ಬೇಕಾಗಿದೆ. ಅವರು ಸಹಿತ ಮೊದಲನೇ ಒಂದು ಮ್ಯಾಚ್ ಅನ್ನ ಗೆದ್ದಿದ್ದೆ ಹೊರತುಪಡಿಸಿದ್ರೆ ಉಳಿದ 2 ಮ್ಯಾಚ್ ಸೋತ್ಕೊಂಡು ಬಂದಿದೆ. ಇನ್ನು ರಿಯಾನ್ ರಿಕಾಲ್ಟನ್ ಆಗಿರ್ಬೋದು, ರೋಹಿತ್ ಶರ್ಮಾ ಅವರಿಂದ ಬ್ಯಾಟ್ ಇಂದ ರನ್ ಬರ್ಬೇಕಿದೆ. ಈ ಓಪನಿಂಗ್ ಕುಸಿತದಿಂದ ಅವರು ಎಡುತ್ತಾ ಇದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟ್ ಇಂದನೂ ರನ್ ಬರ್ಬೇಕು. ಕಳೆದ ಬಾರಿ ಇಂಜೂರ್ಡ್ ಆಗಿ ಸಮಸ್ಯೆ ಎದುರಿಸಿದ್ರು ಸಹಿತ ಇವತ್ತು ಕಮ್ ಬ್ಯಾಕ್ ಮಾಡ್ಬೇಕು. ಇನ್ನು ಅದೇ ತಂಡದಲ್ಲಿ ಆಡಿರುವಂತಹ ಅನುಭವಿ ಹೊಂದಿರುವಂತಹ ಕೃಣಾಲ್ ಪಾಂಡ್ಯ ಅವರು ಸಹಿತ ಅದೇ ತಂಡದ ವಿರುದ್ಧ ಆಡ್ತಾ ಇದ್ದಾರೆ. ಅಣ್ಣ ತಮ್ಮಂದು ವಿರುದ್ಧ ಆಟ ನಡೀತಾ ಇದೆ. ಇನ್ನು ರೋಕು ಅಂತಾನೆ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ವಿರುದ್ಧ ಸೆಣಸಾಟ. ಇವ್ರು ಏನಂದ್ರೆ ಇಬ್ರು ವಿರಾಟ್ ಕೊಹ್ಲಿ ಅವರು ಬೆಂಗಳೂರನ್ನ ಈ ಹಿಂದೆ ನಾಯಕತ್ವ ವಹಿಸ್ಕೊಂಡಿದ್ರೆ ಮುಂಬೈ ತಂಡನ ರೋಹಿತ್ ಶರ್ಮಾ ನಿರ್ವಹಿಸ್ಕೊಂಡಿದ್ರು. ಅವ್ರಿಬ್ರು ಇವಾಗ ಕಿಂಗ್ ಮೇಕರ್ ಆಗಿ ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಒಬ್ಬ ಹಾರ್ದಿಕ್ ಪಾಂಡ್ಯನ ಗೆಲ್ಸ್ಬೇಕಂತ ರೋಹಿತ್ ಶರ್ಮಾ ಅವರು ಆಟ ಆಡಿದ್ರೆ, ಇನ್ನು ವಿರಾಟ್ ಕೊಹ್ಲಿ ಅವರು ಪಟಿದಾರರನ್ನ ಗೆಲ್ಸ್ಬೇಕು ಅನ್ನೋ ಒಂದು ಆಟನ ಇದ್ ಮಾಡುತ್ತೆ. ಚೆನ್ನಾಗಿರುತ್ತೆ. ಇನ್ನು ಟೀಮ್ ಡೇವಿಡ್ ಅಂತ ಹೇಳಕ್ ಬಂದಾಗ ಅವರಿಗೆ ನಾವು ಈ ವಾಂಕಡೆ ಚಿನ್ನಸ್ವಾಮಿ ಅಂತ ಪಿಚ್ ಬಂದಾಗ ಅವರು ರುದ್ರ ನರ್ತನೇ ಆಡ್ಬಿಡ್ತಾರೆ ಟೀಮ್ ಡೇವಿಡ್ ಅಂತ. ಯಾಕಂತಂದ್ರೆ ಟೀಮ್ ಡೇವಿಡ್ ಈ ಹಿಂದೆ ಮುಂಬೈ ಇಂಡಿಯನ್ಸ್ ತಂಡನೇ ಆಡಿರೋದ್ರಿಂದ ವಾಂಕಡೆ ಸ್ಟೇಡಿಯಂ ನಲ್ಲಿ ಆಡಿರುವಂತ ಒಂದು ಅನುಭವ ಇದ್ದೇ ಇರುತ್ತೆ. ಟೀಮ್ ಡೇವಿಡ್ ಅವರ ಬ್ಯಾಟ್ ಇಂದನೂ ರನ್ ಬರುವಂತ ಸಾಕಷ್ಟು ನಿರೀಕ್ಷೆಗಳಿದಾವೆ. ಆದ್ರೆ ಚೇಸಿಂಗ್ ಹೆಚ್ಚು ಸಹಕಾರಿಯಾಗಿರೋದ್ರಿಂದ ಯಾರು ಟಾಸ್ ನಿರ್ಣಾಯಕರಾಗಿರುತ್ತಾರೆ. ಟಾಸ್ ಗೆದ್ರೆ ಏನ್ ಚೂಸ್ ಮಾಡ್ಕೋಬೇಕು? RCB ಟಾಸ್ ಗೆದ್ರೆ ಬೌಲಿಂಗ್ ನೇ ಆಯ್ಕೆ ಮಾಡ್ಕೊಳ್ತಾರೆ. ಮುಂಬೈ ತಂಡನೂ ಅಷ್ಟೇ ಬ್ಯಾಟಿಂಗ್ ಅನ್ನ ಯಾರು 2ನೇ ಇನ್ನಿಂಗ್ಸ್ ಅಲ್ಲೇ ಬ್ಯಾಟಿಂಗ್ ಆಡೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲಿ ಇವಾಗ 2ನೇ ಇನ್ನಿಂಗ್ಸ್ ನಲ್ಲಿ ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ 2ನೇ ಇನ್ನಿಂಗ್ಸ್ ಅಲ್ಲೇ ಬ್ಯಾಟಿಂಗ್ ಆಯ್ಕೆ ಮಾಡೋದಕ್ಕೆ ಇನ್ನು ಮಂಜು ಅವರೇ, ಈಗ RCB ತಂಡಕ್ಕೆ ಮುಂಬೈಲಿ ಯಾರು ಡೇಂಜರಸ್ ಆಗಬಹುದು ಇವತ್ತು?
ನನ್ನ ಪ್ರಕಾರ ಟೀಮ್ ಅಂತ ಬಂದಾಗ ಮುಂಬೈ ಅಂತ ಬಂದಾಗ ಎಲ್ಲರೂ ಇಂಡಿಯಾಗೆ ಅಂತ ಆಡಿರೋರು T20 ಸ್ಪೆಷಲಿಸ್ಟ್ಗಳು ಅಂತಲೇ ಇರೋದು. ರ್ಯಾಂಕಿಂಗ್ ಅಂತ ಬಂದಾಗ ಎಲ್ಲರೂ 1, 2, 3, 4 ಈ ಒಂದು ಆರ್ಡ್ರಲ್ಲೇ ಇರುವಂಥವ್ರು. ಹಾರ್ದಿಕ್ ಪಾಂಡ್ಯ ಅಂತ ಬಂದಾಗ ಮಿಡ್ಲ್ ಆರ್ಡ್ರಲ್ಲಿ ತುಂಬಾ ಭಯಂಕರ ಡೇಂಜರಸ್ ಬ್ಯಾಟರು. ಅದಾದ್ಮೇಲೆ ತಿಲಕ್ ವರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ರಿಕಲ್ಟನ್ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಅವರಿಬ್ರು ಏನಾದ್ರು ಸಿಡಿತಿದ್ರೆ ಸೊ ಸ್ಕೋರ್ಗಳು ತುಂಬಾನೇ ಇರ್ತವೆ. ಅಂದ್ರೆ ಟೀಮ್ ಅಂತ ಬಂದಾಗ ಎಲ್ಲೂ ಮೈನಸ್ ಕಾಣ್ತಾ ಇಲ್ಲ, ಮುಂಬೈಯಲ್ಲಾಗ್ಲಿ RCBಲಾಗ್ಲಿ. ಸೊ ಇವೆರಡು ಟೀಮಲ್ಲೂ ಮೈನಸ್ ಇಲ್ಲದೆ ಸೋಲ್ತಾರೆ ಅಂತಂದ್ರೆ ಇದು ಆಶ್ಚರ್ಯವಾದ ಸಂಗತಿನೇ. ಯಾಕೆ ಅಂತಂದ್ರೆ ಸೊ ಎಲ್ಲೂ ಮೈನಸ್ಗಳು ಹುಡುಕಕ್ ಆಗಲ್ಲಪ್ಪ. ಯಾವುದೇ ಕ್ರೀಡಾಭಿಮಾನಿಗಾಗ್ಲಿ ಬೂಮ್ರಾ ಅಂತ ಬೌಲರ್ ಅಲ್ಲಿ ಮೈನಸ್ ಹುಡುಕಾಗಲ್ಲ, ರೋಹಿತ್ ಶರ್ಮಾ ಅಂತ ಬ್ಯಾಟರ್ ಅಲ್ಲಿ ಎಲ್ಲಿ ಅವ್ನು ಬ್ಯಾಟಿಂಗ್ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಹಾರ್ದಿಕ್ ಪಾಂಡ್ಯ ಅಂತ ಬಂದಾಗ ಆಲ್ರೌಂಡರ್ ಪ್ರದರ್ಶನ ಕೊಡ್ತಾರೆ, ಅಲ್ಲೂ ಮೈನಸ್ ಹುಡುಕಾಗಲ್ಲ. ಸೂರ್ಯಕುಮಾರ್ ಯಾದವ್ ಅಂತ ಬಂದಾಗ T20 ವರ್ಲ್ಡ್ ಕಪ್ ನ ಗೆಲ್ಸಿರೋಂಥ ವ್ಯಕ್ತಿ, ಅವರು ಟೀಮಲ್ಲಿ ಆಡ್ತಾ ಇದಾರೆ ಅಂದ್ರೆ ಅವ್ರ ಹತ್ರ ಎಲ್ಲೂ ಮೈನಸ್ ಹುಡುಕಾಗಲ್ಲ. ಸೊ ಈ ಕಡೆ ಎರಡು ಕಡೆ ನೋಡಿದಾಗ ಬ್ಯಾಲೆನ್ಸ್ಡ್ ಆಗಿದೆ. ಈ ಒಂದು ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರೂ ಫಸ್ಟ್ ಬ್ಯಾಟಿಂಗರ್ ಅಥವಾ ಸೆಕೆಂಡ್ ಬ್ಯಾಟಿಂಗರ್ ಆಯ್ತು ಆಡಿದ್ರೆ ಒಂದು 250, 240 ವರೆಗೂ ಸ್ಕೋರ್ ನೋಡುವಂತ ಒಂದು ಸಾಧ್ಯತೆ ತುಂಬಾನೇ ಇದೆ. ಯಾಕೆಂದ್ರೆ ಕಳೆದ ಬಾರಿ KKR ಮುಂಬೈ ಆಡಿದಾಗ 444 ರನ್ ಪೇರಿಸಿದ್ದಾರೆ ಎರಡು ತಂಡ ಸೇರ್ಕೊಂಡು. ಸೊ ಅಲ್ಲಿ ಬ್ಯಾಟಿಂಗ್ ಆಡೋರಿಗಂತೂ ಹಬ್ಬ, ಫುಲ್ ಫ್ರೆಂಡ್ಲಿ ಪಿಚ್ ಅದು ಬ್ಯಾಟಿಂಗ್ ಅವ್ರಿಗಂತೂ. ಬೌಲಿಂಗ್ ಅವ್ರಂತೂ ಪಾಪ ಇವತ್ತು ವನವಾಸ ಪಡ್ಲೇಬೇಕು. ಯಾಕಂದ್ರೆ ಹೊಡಿಯೋಂಥ ಬಿಗ್ ಹಿಟರ್ಗಳು ಹಂಗೆ ಇದಾರೆ. ಈ ಕಡೆ ಟೀಮ್ ಡೇವಿಡ್ ಬಗ್ಗೆ ಮಾತಾಡಿದ್ರು, ಇನ್ನು ಶೆಫರ್ಡ್ ಬಗ್ಗೆ ಮಾತಾಡಲಿಲ್ಲ. ಟೀಮ್ ಡೇವಿಡ್ ಶೆಫರ್ಡ್ ಒಂದೇ ಟೀಮಲ್ಲಿ ಇದ್ದು RCB ಬಂದಂತವ್ರು. ಸೊ ಅಲ್ಲೂ ನಮ್ಮ RCB ಹುಲಿ ಇದೆ, ಮಾಜಿ ಹುಲಿ ಇದೆ, ನಮ್ಮ ವೆಲ್ ಜಾಕ್ ಇದಾರೆ, ಅವ್ರನ್ನ ಆಡಿಸ್ತಾರಲ್ಲ ಗೊತ್ತಿಲ್ಲ. ಸೊ ಯಾಕಂದ್ರೆ ಅವಲೇ ಇವರು ಯಾರೋ ಜಾಕಬ್ ಬೆತಲ್ ಬಗ್ಗೆ ಹೇಳಿದ್ರು, ನಾವು ಟೀಮಲ್ಲಿ ಬೆಂಚಲ್ಲಿ ಕಾಯಿಸಿ ಅದನ್ನ ಅಲ್ಲೇ ಕೂರಿಸ್ತೀವಿ ಪ್ಲೇಯರ್ಗಳನ್ನ. T20 ಹೀರೋಗಳಾಗಿರ್ತಾರೆ ವರ್ಲ್ಡ್ ಕಪ್ ಇಂಟರ್ನ್ಯಾಷನಲ್ ಅಂತ ಬಂದಾಗ. ಸೊ ಇಲ್ಲಿ ಪ್ಲೇಸ್ಗಳು ಸಿಗ್ತಾ ಇಲ್ಲ, ಅದು ಒಂದು ಕೊರತೆ. ಯಾಕೆಂದ್ರೆ ಫಸ್ಟ್ ಪ್ರಿಯಾರಿಟಿ ನಾವು ಇಂಡಿಯಾ ಅಂತ ಬಂದಾಗ, IPL ಅಂತ ಬಂದಾಗ 4 ಜನ ಆಡಿಸ್ಬೇಕು ಫಾರಿನ್ ಪ್ಲೇಯರ್ಸ್ನ. ಜಾಸ್ತಿ ಜನ ಆಡ್ಸಕ್ ಹೋದ್ರೆ ಅಲ್ಲಿ ಪ್ಲೇಸ್ ಸಿಗಲ್ಲ. ಸೊ ಅಲ್ಲಿ ಆದಾಗ ಸಾಲ್ಟು ಒಂಥರ ನಮ್ಗೆ ಲಕ್ಕಿ ಚಾರ್ಮ್ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ ಅಲ್ಲಿ ಅವರು ಎಂತೆಂತ ಮ್ಯಾಚ್ ಆಡಿದ್ದಾರೆ. ಒಂದು ಮ್ಯಾಚ್ ಇಂದ ನಾವು ಅಳಿಯಕ್ಕಾಗಲ್ಲ, ತೂಗಿ ಅಳ್ದು ನಾವು ಅವ್ರನ್ನ ಇವ್ರು ಚೆನ್ನಾಗ್ ಆಡಲ್ಲ, ಚೆನ್ನಾಗ್ ಆಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರ್ಸಕ್ಕಾಗ. ಅಂದ್ರೆ ಟೀಮ್ ಅಂತ ಬಂದಾಗ ಫೀಲ್ಡಿಂಗ್ ಅಲ್ಲಿ ಭಯಂಕರವಾದ ಫೀಲ್ಡಿಂಗ್ ಮಾಡ್ತಾರೆ ಟೀಮ್ ಸಾಲ್ಟು. ಬ್ಯಾಟಿಂಗ್ ಅಂತ ಬಂದಾಗ ಒಂದ್ ಮ್ಯಾಚ್ ಅಲ್ಲಿ ಫೇಲ್ ಆಗಿರ್ಬೋದು ನೋಡಿ, ಒಂದ್ ಮ್ಯಾಚ್ ಅದು ಫಸ್ಟ್ ಬಾಲ್, ಮತ್ತೆ ಬಾಲ್ ಏನು ಜಾಸ್ತಿ ತಿಂದಿಲ್ಲ, ಬಾಲ್ ಜಾಸ್ತಿ ತಿಂದರೆ ರನ್ ಕಮ್ಮಿ ಹೊಡೆದ್ರೆ ಅಂತಿಲ್ಲ. ಫಸ್ಟ್ ಬಾಲ್ಗೆ ಔಟ್ ಆಗಿದ್ದಾರೆ, ಯಾವುದೇ ಒಂದು ಪ್ರಾಬ್ಲಮ್ ಮಾಡಿಲ್ಲ ಟೀಮ್ಗೆ. ಸೊ ಬ್ಯಾಕ್ ಆಗಿದ್ದಾರೆ. ಸೊ ಮಿಕ್ಕಿದವರು ಯಾರು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಅಂತ ಹೇಳೋದಾದ್ರೆ ಯಾರು ಕೊಟ್ಟಿಲ್ಲ ಅಂತಲ್ಲ. ವಿರಾಟ್ ಕೊಹ್ಲಿಯಿಂದ ಹಿಡಿದು ಪಡಿಕಲಿಂದ ಹಿಡಿದು ಈಗ ಇದಾರು ನಮ್ಮ ಜಿತೇಶ್ ಶರ್ಮಾ ಬಗ್ಗೆ ಮಾತಾಡಿದ್ರು. ಪ್ಲೇಯಿಂಗ್ 11 ಅಲ್ಲಿ ಟಾಪ್ ಆರ್ಡರ್ ನಮ್ದು ಬೇಗ ಔಟ್ ಆಗ್ಲಿ, ನಾನು ಬಂದು ಆಡ್ತೀನಿ ಅಂತ. ಸೊ ಒಂದು ಚಾನ್ಸ್ ಸಿಕ್ಕಾಗ ಅವ್ರೂ ಬೇಗ ಔಟ್ ಆದ್ರು. ಸೊ ಅವ್ರೂ ಒಂದು ತಾಳ್ಮೆಯಿಂದ ಆಟ ಆಡಿದ್ರೆ ಒಂದು ಒಳ್ಳೆ 250 ಸ್ಕೋರ್ ಮಾಡ್ಬೋದಿತ್ತು RR ಮೇಲೆ ಅಂತ ಹೇಳ್ಬೋದು ಮೇಡಮ್. ಎಸ್, ಇನ್ನು ರಘುವೀರ್ ಸೇಮ್ ಕ್ವಶನ್ ನಿಮ್ಗೂ ಕೂಡ. ಅಂದ್ರೆ ಯಾರು ಇವತ್ತು ಡೇಂಜರಸ್ ಆಗಬಹುದು MI ತಂಡದಿಂದ RCBಗೆ? ಬುಮ್ರಾ ಅವರೇ ಆಗ್ಬೇಕು ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಮ್ಮ ಏನು ಭಾರತ ತಂಡದ ಅನುಭವಿ ಆಟಗಾರ, ಅವರನ್ನ ಈ ಸೂರ್ಯವಂಶಿ ಅವರು ಎದುರಿಸಿರುವಂತ ರೀತಿಗೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಿರೋದ್ರಿಂದ ಬುಮ್ರಾ ಅವ್ರ ಮೇಲೆ ಕ್ವಶನ್ಗಳು ಇರ್ತಾ ಇದೆ. ಆ ಒಂದು ಕ್ವಶನ್ ಅನ್ನ ಏನು ಫುಲ್ ಸ್ಟಾಪ್ ಇಡ್ಬೇಕಂದ್ರೆ ಬುಮ್ರಾ ಅವರು ಕಮ್ ಬ್ಯಾಕ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಅನ್ನ ನಿಭಾಯಿಸ್ಕೊಡ್ಬೇಕು, ಅಷ್ಟೇ ನಾಯಕತ್ವದಲ್ಲೂ. ಇನ್ನು ರೋಹಿತ್ ಶರ್ಮಾ ಅವ್ರ ಬ್ಯಾಟ್ ಇಂದ ರನ್ ಬರುವಂತ ನಿರೀಕ್ಷೆಗಳಂತೂ ತುಂಬಾ ಇದೆ. ಯಾಕಂದ್ರೆ ಕಳೆದ 2 ಮ್ಯಾಚ್ ನಲ್ಲೂ ಅವ್ರ ಬ್ಯಾಟ್ ಇಂದ ರನ್ ಬಂದಿಲ್ಲ, ಈ ಮ್ಯಾಚ್ ನಲ್ಲಿ ಕಮ್ ಬ್ಯಾಕ್ ಮಾಡಬಹುದು ಅಂತ. ಇನ್ನು ತಿಲಕ್ ವರ್ಮಾ ಅವರನ್ನ ನಾವು ನೆಗ್ಲೆಕ್ಟ್ ಮಾಡಂಗೆ ಇಲ್ಲ. ಯಾಕಂತಂದ್ರೆ ಅದ್ಭುತವಾದ ಆಟಗಾರ, ತಂಡದಲ್ಲಿ ಯಾರೇ ಆಡ್ದಿದ್ದಾಗೂ ಕೈ ಹಿಡಿಯುವಂತ ಆಟಗಾರ ಅಂದ್ರೆ ತಿಲಕ್ ವರ್ಮಾ. ಈ ಒಂದು ಆಟಗಾರರು ಇನ್ನು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಫುಟ್ಬಾಲ್ ಪ್ಲೇಯರ್ ಅಂತಾನೆ ಹೇಳ್ಬೋದು. T20 ಬೋಲ್ಟ್ ಇವರು ಚೆನ್ನಾಗಿ ಸ್ಟಾರ್ಟಿಂಗ್ ನಲ್ಲಿ ವಿಕೆಟ್ ಕಿತ್ತು ಫುಟ್ಬಾಲ್ ಸ್ಕೋರ್ ತರ ಮಾಡ್ತಾರೆ, ಸ್ಕೋರ್ ಬೋರ್ಡ್ ಅನ್ನೇ. ಆ ರೀತಿ ಇವರನ್ನ ಎದುರಿಸೋದು ಸ್ಟಾರ್ಟಿಂಗ್ ಪವರ್ ಪ್ಲೇದಲ್ಲಿ ಬೋಲ್ಟ್ ಅನ್ನ ಎದುರಿಸೋದು ತುಂಬಾ ಕಷ್ಟ ಆಗಿರುತ್ತೆ. ಅವರನ್ನ ಇನ್ನು RCB ಅಂತ ಬಂದಾಗ ಪವರ್ ಪ್ಲೇದಲ್ಲಿ ಚೆನ್ನಾಗಿ ಆಟ ಆಡ್ತಾರೆ. ಏನು 6 ಓವರಲ್ಲಿ 100 ರನ್ ಗಡಿ ದಾಟಿಸುವಂತ ಎಲ್ಲ ಎಬಿಲಿಟಿನೂ RCB ತಂಡ ಇಟ್ಕೊಂಡಿರುತ್ತೆ. ಆದ್ರೆ ಈಗ ಇಲ್ಲಿ RCB ತಂಡಕ್ಕೆ ಮುಳುವಾಗಬಹುದು ಅಂತ ಅಂದ್ರೆ ಬೋಲ್ಟ್ ಮತ್ತೆ ಬುಮ್ರಾ ಅವರ ಜುಗಲ್ಬಂದಿ. ಇನ್ನು ದೀಪಕ್ ಚಹರ್ ಮತ್ತೆ ಶಾರ್ದುಲ್ ಠಾಕೂರ್ ಅವರು ಅಷ್ಟೇ ಚೆನ್ನಾಗಿ ಬೌಲಿಂಗ್ ನ ನಿಭಾಯಿಸ್ತಾರೆ. ಆದ್ರೆ ವಾಂಕಡೆ ಪಿಚ್ ಅನ್ನ ಯಾವತ್ತು ನಂಬಿಕೆಗೆ ಅರ್ಹ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಯಾವ ಬ್ಯಾಟಿಂಗ್ಗೆ ಅದು ಸ್ವರ್ಗ ಅಂತಾನೆ ಹೇಳ್ಬೋದು, ಇನ್ನು ಚೇಸಿಂಗ್ ಅಂತೂ ಅದು ಸ್ವರ್ಗನೇ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಚೇಸಿಂಗ್ ಮಾಡುವಂತ ತಂಡ ಅಲ್ಲಿ ತುಂಬಾ ಸಲನೇ ಗೆದ್ದಿದೆ. ಆ ರೀತಿ ನನಗೆ ಈ ಬುಮ್ರಾ ಡೇಂಜರಸ್ ಅಂತ ಅನ್ಸ್ತಾರೆ ನಿಮ್ಗೆ? ಎಸ್, ಇನ್ನು ಮಂಜು ಅವರೇ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು ನಿಮ್ಗೆ?
ಆಲ್ವೇಸ್ RCB ಗೆಲ್ಲುತ್ತೆ. RCB ಗೆಲ್ಲಬೇಕು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಬ್ಯಾಲೆನ್ಸ್ಡ್ ಆಗಿದೆ ಟೀಮು. ಅಂದ್ರೆ ಅವರು ಬುಮ್ರಾ ಬಗ್ಗೆ ಬೋಲ್ಟ್ ಬಗ್ಗೆ ಮಾತಾಡಿದ್ರು. ಅದೇ ಬುಮ್ರಾ ಅದೇ ಬೋಲ್ಟ್ನ ನಾವು ವಿರಾಟ್ ಕೊಹ್ಲಿ ಅವರು ತುಂಬಾ ಸಲ ಫೇಸ್ ಮಾಡಿದ್ದಾರೆ, ತುಂಬಾ ಸಲ ರನ್ ಹೊಡೆದಿದ್ದಾರೆ. ಅದೇ ಬುಮ್ರಾಗೆ ವರ್ಲ್ಡ್ ಕ್ಲಾಸ್ ಬೌಲರ್ಗಳಿಗೆ 6 ಬೌಂಡ್ರಿ ಹೊಡೆದಿರೋದು ನೋಡಿದೀವಿ, ಅವ್ರನ್ನ ಬೆಂಡೆತ್ತಿರೋದು ನಾವು ನೋಡಿದೀವಿ. ಸೊ ನಮ್ಮಲ್ಲಿ ಬೌಲಿಂಗ್ ಅಂತ ಬಂದಾಗ ನೋಡಿ, ಹ್ಯಾಜಲ್ವುಡ್ ಒಳ್ಳೆ ವಿಕೆಟ್ ಎತ್ಕೊಡುವಂತ, ಪವರ್ ಪ್ಲೇಯಲ್ಲಿ ವಿಕೆಟ್ ಎತ್ಕೊಡುವಂತ ಬೌಲರು. ಸೊ ಅದಾದ್ಮೇಲೆ ನಮ್ಮ ಭುವಿ ಆಲ್ವೇಸ್ RCBಗೆ ಯಾವಾಗಲೂ ಫೇವರ್ ಆಗೇ ಇರ್ತಾರೆ. ಆಲ್ವೇಸ್ ಅವರು ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಸೊ ಪವರ್ ಪ್ಲೇಲಿ ಇವರಿಬ್ಬರಿಂದ ಏನಾದ್ರು ಜಾದು ಅಂತ ಆದ್ರೆ ಮುಂಬೈ ಯಾವುದೇ ಕಾರಣಕ್ಕೂ ಹೈ ಸ್ಕೋರ್ ಗೇಮ್ ಅಂತೂ ಆಗೋಕ್ಕೆ ಬಿಡಲ್ಲ ನಮ್ಮ RCB ಬೌಲರ್ಗಳು. ಓಕೆ, ಇನ್ನು ರಘುವೀರ್ ಅವರೇ, ನಿಮ್ಗೆ ಇವತ್ತು ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಯಾರು ಗೆಲ್ಬೇಕು? ಇದು ನನಗೆ ಇವತ್ತು ಮುಂಬೈ ತಂಡಕ್ಕೆ ಜಾಸ್ತಿ ಒಂದ್ ಸ್ವಲ್ಪ ಪ್ಲಸ್ ಇದೆ ಅನ್ಕೊಂತೀನಿ. ಯಾಕಂದ್ರೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಮುಂಬೈ ತಂಡಕ್ಕೆ ಇನ್ನು RCB ತಂಡಕ್ಕೂ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇದೆ. ಯಾಕಂತಂದ್ರೆ ಕಳೆದ ಮ್ಯಾಚ್ ನಲ್ಲಿ ಎಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದಾವಲ್ಲ ಅದನ್ನ ಸರಿಪಡಿಸ್ಕೊಂಡು ಆಡೋ ಚಾನ್ಸಸ್ ಇದೆ. ಇನ್ನು ಹೆಡ್ ಟು ಹೆಡ್ ಬಂದಾಗ ಮುಂಬೈ ತಂಡ RCB ನ ಡಾಮಿನೇಟ್ ಮಾಡಿದೆ. 19 ಬಾರಿ ಮುಂಬೈ ತಂಡ ಗೆದ್ರೆ 15 ಬಾರಿ RCB ತಂಡ ಗೆದ್ದಿದೆ. ಇವತ್ತು ಲಕ್ ಒಂದ್ ಸ್ವಲ್ಪ ಮುಂಬೈ ಕಡೆನೇ ಇದೆ ಅಂತ ನನಗೆ ಅನ್ಸುತ್ತೆ. ಸೊ ನಿಮ್ ಪ್ರಕಾರ ಮುಂಬೈ, ನಿಮ್ ಪ್ರಕಾರ RCB? ಅಂದ್ರೆ ಇದು ಲಾಸ್ಟ್ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಮುಂಚೆ RCB ಟೀಮ್ ಹೆಂಗಿತ್ತು ಅಂತಂದ್ರೆ, ಈಗ ಒಂದ್ ಸೋಲ್ತಾ ಬ್ಯಾಕ್ ಟು ಬ್ಯಾಕ್ 1-2 ಸೋಲ್ಗಳು ಸರಮಾಲೆ ಇತ್ತು. ಯಾಕಂದ್ರೆ ಅಲ್ಲಿ ನಮಗೆ ಸ್ಟೇಬಿಲಿಟಿ ಇರ್ಲಿಲ್ಲ, ಬ್ಯಾಟಿಂಗ್ ಅಲ್ಲಾಗ್ಲಿ ಬೌಲಿಂಗ್ ಅಲ್ಲಾಗ್ಲಿ ಮಿಡ್ಲ್ ಆರ್ಡರ್ಲಿ. ನಮ್ಮಲ್ಲಿ ಈಗ ವಿರಾಟ್ ಕೊಹ್ಲಿ ಆಡಲ್ವಾ, ಪಡಿಕಲ್ ಆಡ್ತಾರೆ, ಪಡಿಕಲ್ ಆಡಲ್ವಾ, ಪಟ್ಟಿದಾರ್ ಆಡ್ತಾರೆ, ಪಟ್ಟಿದಾರ್ ಆಡಲ್ವಾ, ಟೀಮ್ ಡೇವಿಡ್ ಆಡ್ತಾರೆ, ಟೀಮ್ ಡೇವಿಡ್ ಆಡಲ್ವಾ, ತಿಲಕ್ ಇದು ಸರಿ ನಮ್ಮ ಜಿತೇಶ್ ಶರ್ಮಾ ಬರ್ತಾರೆ. ಸೊ ಫಿನಿಷರ್ ರೋಲ್ ಚೆನ್ನಾಗಿದೆ ನಮ್ದ್ರಲ್ಲಿ ಎಲ್ಲೂ ಕೊರತೆ ಇಲ್ಲ. ಸೊ ಹಂಗಾಗಿ ಒಂದ್ ಮ್ಯಾಚ್ ಗೆದ್ರೆ, ಒಂದ್ ಮ್ಯಾಚ್ ಸೋತ್ರೆ ಅಕಸ್ಮಾತ್ ಸರ್ ನಮ್ಮ ಇವರು ರಘು ಹೇಳ್ದಂಗೆ ತುಂಬಾ ಬದಲಾವಣೆಗಳು ಮಾಡ್ಕೊಂಡು ತಪ್ಪುಗಳನ್ನ ತಿದ್ಕೊಂಡು ಇವತ್ತಿನ ಮ್ಯಾಚು ಅಂದ್ರೆ ಗೆಲುವಂತೂ ಸುಲಭವಾಗಂತೂ ಸಿಗಲ್ಲ, ಕೊನೆ ಬಾಲ್ವರೆಗೂ ಹೋಗುತ್ತೆ. ಯಾರ್ ಗೆದ್ರು ಖುಷಿನೇ, ಯಾಕಂದ್ರೆ ಎರಡು ಸೋತಿರೋ ತಂಡಗಳೇ. ಇವತ್ತು ಯಾರ್ ಗೆದ್ರು ಖುಷಿನೇ, ಆದ್ರೂ ನಾನು RCB ಗೆಲ್ಲುತ್ತೆ ಅಂತ ಹೇಳ್ತೀನಿ. ಎಸ್, ಇನ್ನು ಇವತ್ತು RCB ಟೀಮ್ ಅಲ್ಲಿ ಭರ್ಜರಿ ರನ್ಸ್ ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಆಲ್ವೇಸ್ ವಾಂಕಡೆ ಅಂತ ಬಂದಾಗ ಇವತ್ತೇನಾದ್ರೂ ಬೆತ್ತಲ್ ಏನಾದ್ರು ಇನ್ನಾದ್ರೆ ವಿರಾಟ್ ಕೊಹ್ಲಿ ಆಲ್ವೇಸ್ ಪಾರ್ಟ್ನರ್ಶಿಪ್ ಅಲ್ಲಿ ಚೆನ್ನಾಗಿ ಬರುತ್ತೆ. ವಿರಾಟ್ ಕೊಹ್ಲಿನೇ ಆಲ್ವೇಸ್, ಯಾಕಂದ್ರೆ ಫೇಸ್ ಬರೋದ್ರಿಂದ ಚೆನ್ನಾಗಿ ರನ್ ಮಾಡೋದ್ರಲ್ಲಿ ಅವ್ರೇನು ನಂಬರ್ 1 ಅಂತ ಹೇಳ್ತೀನಿ. ಚೇಸಿಂಗ್ ಅಂತ ಸಿಕ್ಕರೆ ಅದು ಸ್ವರ್ಗನೇ ಅಂತ ಹೇಳ್ತೀನಿ ನಾನು. ಸೊ ಕೊಹ್ಲಿ ಅವ್ರ ಕಡೆಯಿಂದ ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇನ್ನು ರಘುವೀರ್, ನಿಮ್ಗೂ ಅದೇ ಪ್ರಶ್ನೆ. ಅಂದ್ರೆ ಇವತ್ತು ಕನ್ನಡಿಗ, ಅಂದ್ರೆ ಈ ಒಂದು ಸೀಸನ್ ನಲ್ಲಿ ಕನ್ನಡಿಗ ದೇವದತ್ ಪಡಿಕಲ್ ಅಬ್ಬರಿಸ್ತಾ ಇದ್ದಾರೆ. ಸೊ ಇವತ್ತು ಕೂಡ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತಾ, ಹೇಗೆ? ಹೌದು, ಇವತ್ತು ಅವ್ರ ಬ್ಯಾಟಿಂದ ರನ್ ಬರೋಂತ ಸಾಕಷ್ಟು ನಿರೀಕ್ಷೆಗಳಂತೂ ಇದಾವೆ. ಯಾಕಂತಂದ್ರೆ ಇವಾಗ ಚೇಸಿಂಗ್ ಅಂತ ಬಂದಾಗ ಮಂಜು ಅವ್ರು ಹೇಳ್ದಂಗೆ RCB ತಂಡ ಏನ್ ಬಿಟ್ಕೊಡುವಂತ ಚಾನ್ಸ್ ಇರಲ್ಲ. ಚೇಸಿಂಗ್ ಅಂತ ಬಂದಾಗ ವೆಂಕಟೇದಲ್ಲಿ ಸೋಲೋ ಮಾತೇ ಇರಲ್ಲ. ಆ ಒಂದ್ ನಿಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದಂತೂ ರನ್ ಬಂದೇ ಬರುತ್ತೆ. ಯಾರು ಕೈ ಹಿಡಿಲ್ಲ ಅಂದಾಗೂ ಆಪತ್ ಬಾಂಧವವಾಗಿ ವಿರಾಟ್ ಕೊಹ್ಲಿ ಅವರು ನಿಂತ್ಕೊಂಡಿರ್ತಾರೆ. ಇನ್ನು ದೇವದತ್ ಪಡಿಕಲ್ ಅವ್ರ ಬ್ಯಾಟಿಂದನೂ ರನ್ ಬರುವಂತ ನಿರೀಕ್ಷೆಗಳಿದಾವೆ. ಅದೇ ರೀತಿ ಕಳೆದ ಮ್ಯಾಚ್ ನಲ್ಲೂ ನಾಯಕನ ಸ್ಥಾನದಲ್ಲಿ ನಿಂತು ರಜತ್ ಪಟೇಲ್ ಅವರು ಅದ್ಭುತವಾದ ಪ್ರದರ್ಶನ ನೀಡಿದ್ರು. ಅವ್ರ ಬ್ಯಾಟಿಂದನೂ ಈ ಒಂದು ಮ್ಯಾಚ್ ನಲ್ಲಿ ರನ್ ಬರುವಂತ ನಿರೀಕ್ಷೆಗಳಿದಾವೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇವತ್ತು RCB ವರ್ಸಸ್ MI ಮ್ಯಾಚ್ ಇದೆ. RCBಗೆ ಹೋಮ್ ಗ್ರೌಂಡ್ ನಿಂದ ಆಚೆಗೂ ಲಕ್ ಇವತ್ತಾದ್ರೂ ಕೈ ಹಿಡಿಯುತ್ತಾ ಅಂತ ಫ್ಯಾನ್ಸ್ ಕಾಯ್ತಿದ್ದಾರೆ. ವಾಂಕಡೆಯಲ್ಲಿ RCB ಅಬ್ಬರ್ಸ್ಲಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.